ಅವರಿದ್ದಾರೆ. ಸರ್, ನೀವು ಅಂದರೆ ಇವತ್ತಿನ ವಿಚಾರಣೆ ಆದ ಸಂದರ್ಭದಲ್ಲಿ ಆಚೆ ಬಂದಾಗ ಹೇಳ್ತಾ ಇದ್ರಿ, ಈ ಚಾರ್ಜ್ ಶೀಟನ್ನು ಒಂದು ಮಹಾಗ್ರಂಥದ ಥರದಲ್ಲಿ ಬರೆದು ಬಿಟ್ಟಿದ್ದಾರೆ, ಅಷ್ಟೆಲ್ಲ ಅವಶ್ಯಕತೆನೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ. ಯಾಕೆಂದರೆ ಚಾರ್ಜ್ ಶೀಟಲ್ಲಿ ಇಷ್ಟೇ ಪೇಜಸ್ಸಿಗೆ ಲಿಮಿಟ್ ಇರಬೇಕು, ಇಷ್ಟರಲ್ಲೇ ಬರಿಬೇಕು ಅನ್ನೋ ಲಿಮಿಟೇಷನ್ ನನಗೆ ಗೊತ್ತಿರೋಂಗಿಲ್ಲ. ಇದ್ರೆ ನೀವು ಅದನ್ನು ವಿವರಿಸಿ. ಮಹಾಗ್ರಂಥ ಅನ್ನೋ ಪದವನ್ನು ಬಳಕೆ ಮಾಡಿದ್ದು ಯಾಕೆ ಅಂತ ಹೇಳಿ. ಈಗ ಸರ್ ಇಲ್ಲೇ ಕೂತಿದ್ದಾರೆ, ಎಷ್ಟು ಕೇಸ್ಗಳಲ್ಲಿ ಚಾರ್ಜ್ ಶೀಟು ಆ ಥರ ಇನ್ವೆಸ್ಟಿಗೇಷನ್ ಮಾಡಿರೋ ಆಫೀಸರ್ನ ಸಮೇತ ಗೋಲ್ಡಲ್ಲಿ ಬರೆಸ್ತಾರೆ, ಸುವರ್ಣಾಕ್ಷರಗಳಲ್ಲಿ ಬರೆಯೋದು ಅಂತಾರಲ್ಲ, ಬರೆಸ್ತಾರೆ. ಎಷ್ಟು ಕೇಸ್ಗಳಲ್ಲಿ ಟೆಂಡರ್ನ ಕರೆದು ಚಾರ್ಜ್ ಶೀಟ್ನ ಅಷ್ಟು ಬೈಂಡಿಂಗ್ ಮಾಡಿಸಿ, ಅಷ್ಟು ಯಾವ ರೀತಿ ಅಂದರೆ ಒಂದು ನಮ್ಮ ಲಾ ಬುಕ್ಸ್ಗಳು ತೊಗೊಂಡ್ರೆ ಕೂಡ ಬೈಂಡ್ ಕಿತ್ತೋಗ್ಬಿಡುತ್ತೆ. ಆದರೆ ಈ ಕೇಸಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಮಾಡಿ ಅಷ್ಟು ವಾಲ್ಯೂಮ್ಸು ಮಾಡಿ ಕೊಡ್ತಾರೆ. ಎಷ್ಟು ಕೇಸ್ಗಳಲ್ಲಿ ಮಾಜರ್ ಮಾಡಿದಾಗ ನಾರ್ಮಲ್ ಆಗಿ ಅವರಲ್ಲೇ ಒಂದು ಮಾಜರ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಅವರವರೇ ಒಂದಷ್ಟು ವಿಟ್ನೆಸ್ ಇಟ್ಕೊಂಡ್ಬಿಟ್ಟಿರ್ತಾರೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ಅದು ಕ್ವೈಟ್ ನ್ಯಾಚುರಲ್, ಅದು ಅವ್ರಿಗೆ ಮಾಜರ್ ವಿಟ್ನೆಸ್ ಮಾಡೋಕ್ಕೆ ಅಂತ. ಈ ಕೇಸ್ಗಳಲ್ಲಿ ಸ್ಪೆಷಲ್ ಆಗಿ ಗೌರ್ಮೆಂಟ್ ಆಫೀಸರ್ಸ್ನ, ಈ BBMPಗೆ ಸಂಬಂಧಪಟ್ಟವ್ರು, ರೆವಿನ್ಯೂ, ಆ ಥರ ಗೌರ್ಮೆಂಟ್ ಆಫೀಸರ್ಸ್ಗಳನ್ನೇ ಮಾಜರಾಗಿ ವಿಟ್ನೆಸ್ ಮಾಡ್ತಾರೆ. ಎಷ್ಟು ಕೇಸಲ್ಲಿ ಇವ್ರ ಎಕ್ಸ್ಪೀರಿಯನ್ಸಲ್ಲಿ ಇಡೀ ಕರ್ನಾಟಕದ ಪೊಲೀಸ್ ಇತಿಹಾಸದಲ್ಲಿ ಸೆಷನ್ ಕೋರ್ಟಲ್ಲಿ ಬೇಲ್ ರಿಜೆಕ್ಟ್ ಆದರೆ ಹೈಕೋರ್ಟಿಗೆ ಬಂದು ಸೆಷನ್ ಕೋರ್ಟಲ್ಲಿ ಏನೋ ಬೇಲ್ ಅಲೋ ಆದರೆ ಹೈಕೋರ್ಟಲ್ಲಿ ಬಂದು ರಿಜೆಕ್ಷನ್ ಕೇಳಲ್ಲ. ಎಂಥ ಬ್ರೂಟಲ್ ಮರ್ಡರ್ಸ್ಗಳು, ಎಂತೆಂಥ ರೇಪ್ಗಳಲ್ಲಿ ಇರುತ್ತೆ. ಅಂಥದ್ರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಕ್ಯಾನ್ಸಲೇಷನ್ ಮಾಡಿಸ್ಕೊಂಡು ಬರ್ತಾರೆ ಅಂದರೆ ಸ್ಪೆಷಲ್ ಇಂಟ್ರೆಸ್ಟ್ ಅಲ್ಲದೆ ಇನ್ನೇನಂತಾರೆ? ಒಂದು ನಾನು ಹೇಳ್ತಾ ಇರೋದು ಪ್ರಾವಿಷನ್ಸ್ ಎಲ್ಲದಕ್ಕೂ ಇದೆ. ಕೇಳಿ, ಎಲ್ಲದಕ್ಕೂ ಪ್ರಾವಿಷನ್ಸ್ ಇದೆ ಲಾದಲ್ಲಿ, ಎಲ್ಲದಕ್ಕೂ ಪರ್ಮಿಟ್, ಎಲ್ಲಾನು ಗೌರ್ಮೆಂಟ್ ಫೆಸಿಲಿಟಿ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಯಾಕೆ ನಿಮ್ಗೆ ಈ ಮುತುವರ್ಜಿ ಬೇರೆ ಕೇಸಲ್ಲಿ ಇಲ್ಲ? ಯಾಕೆ ಇದೇ ಕೇಸಲ್ಲಿ ಮಾಡ್ತಾ ಇದ್ರೆ? ಇದನ್ನ ಸ್ಪೆಷಲ್ ಇನ್ನೇನಂತಾರೆ? ಆಯ್ತು, ಓಕೆ. ಪ್ರತಿಯೊಂದು ಈ ಕೇಸಲ್ಲಿ 17 ಜನ ಒಂದು ಇದು ಅಕ್ಯೂಸ್ ಮಾಡಿದಿರಲ್ಲ, 17 ಜನಕ್ಕೆ ಡಿಫ್ರೆಂಟ್ ರೋಲ್ ಬಂದಿದೆ, ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಅನ್ನೋದು ಮೇಡಮ್ ದಟ್ಸ್ ನಾಟ್ ಫೈನಲ್. ಚಾರ್ಜ್ ಶೀಟ್ ಪೊಲೀಸ್ನವರು ಅವರ ಮುಖ ನೇರಕ್ಕೆ ಅವ್ರಿಗೆ ಹೇಗ್ ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಅವ್ರಿಗೆ ಇಷ್ಟು ಸಿಕ್ಕಿರೋ ಅದನ್ನ ಇಷ್ಟು ತೋರಿಸಿರ್ತಾರೆ. ಅದ್ರಲ್ಲಿ ಇರ್ತಕ್ಕಂಥದ್ದು ಎಲ್ಲ ಸತ್ಯ ಅಲ್ಲ. ಬಟ್ ಅಷ್ಟು ತೋರಿಸೋದೇ ಅಷ್ಟಕ್ಕೆ ಸಬ್ಸ್ಟಾನ್ಷಿಯಲ್ ಆಗಿ ಎವಿಡೆನ್ಸ್ ದೇ ಆರ್ ಎಕ್ಸ್ಪರ್ಟ್ ಇನ್ ದ ಕ್ರಿಯೇಷನ್ಸ್. ಅವರು ಕೂಡ ಕ್ರಿಯೇಟ್ ಮಾಡೋದ್ರೆ ಎಕ್ಸ್ಪರ್ಟ್ಸ್ಗಳೇ, ಆಯ್ತಾ? ಈ ಕೇಸಲ್ಲಿ ಮಾತ್ರ ಪರ್ಟಿಕ್ಯುಲರ್ ಆಗಿ ದಿಸ್ ಕೇಸ್, ಇಷ್ಟು ವರ್ಷದ ಇತಿಹಾಸದಲ್ಲಿ ನಾವು ಎಷ್ಟೋ ಮರ್ಡರ್ ಕೇಸ್ಗಳು ಟ್ರಯಲ್ ನಡೆಸಿದ್ದೀವಿ, ಇವಾಗ್ಲೂ ನಡೆಸ್ತಾ ಇದ್ದೀವಿ. ಎಷ್ಟೋ ಈ ಕೇಸಲ್ಲಿ 240 ಇದೆಯಲ್ಲ, ನಾನು ಒಂದು ಕೇಸಲ್ಲಿ 360 ಪೇಜಸ್, 360 ವಿಟ್ನೆಸ್ ಇದೆ, ಇವತ್ತಿಗೂ ಕೂಡ ನಡೆಸ್ತಾ ಇದ್ದೀನಿ ಆ ಕೇಸ್, ಇನ್ನು ಟ್ರಯಲ್. ಅಂತ ಕೇಸಲ್ಲಿ ಯಾವುದೋ ಫೋಕಸ್ ಮಾಡದೇ ಇಲ್ದಿರೋಂಥ ಒಂದಿದು ಈ ಕೇಸಲ್ಲಿ ಫೋಕಸ್ ಮಾಡ್ತಾ ಇರೋದು ಯಾಕೆ? ಆ ಕೇಸಲ್ಲಿ ಮೇ ಬಿ ದೇ ಜಸ್ಟ್ ವಾಂಟ್ ಟು ಬಿ ಟ್ರಾನ್ಸ್ಪರೆಂಟ್, ಜನರಿಗೆ ಅನುಮಾನ ಬರಬಾರದು, ಅಥವಾ ನಾಳೆ ದಿನ ಟ್ರಯಲ್ ಸಂದರ್ಭದಲ್ಲಿ ಏನು ಮಿಸ್ ಔಟ್ ಆಗಿರಬಾರದು. ಇಂತೆಂಥ ಬ್ರೂಟಲ್ ಮರ್ಡರ್ಸ್ಗಳಾಗುತ್ತೆ, ಯಾಕೆ ಆ ಕೇಸ್ಗಳಲ್ಲಿ ಇರಲ್ಲ? ಯಾಕೆ ಈ ಕೇಸ್ಗಳಲ್ಲಿ ಮಾತ್ರ? ಯಾಕೆ ಅಷ್ಟೊಂದು ಸ್ಪೆಷಲ್ ಇಂಟ್ರೆಸ್ಟ್ ಏನು? ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್. ನನಗೆ ನಿಮ್ಮ ಹೇಳಿಕೆ ಆಧಾರದ ಮೇಲೆ ನಾನು ಇಂಟ್ರೊಡಕ್ಷನ್ ಅಲ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನೋ ಪದ ಬಳಕೆ ಮಾಡಿದ್ದು, ಅದು ಯಾಕೆ ಅನ್ನೋ ಅನುಮಾನ ನನಗೂ ಇದೆ. ನಿಮ್ಮ ಹತ್ರ ಕೇಳ್ತೀನಿ. ಉಮೇ ಸರ್, ಚಾರ್ಜ್ ಶೀಟಿನ ಬಗ್ಗೆ ಒಂದಷ್ಟು ಅನುಮಾನ ವ್ಯಕ್ತಪಡಿಸಿದ್ರು. ನಿಮ್ಗೆ ಬೀಂಗ್ ಅ ಪೊಲೀಸ್ ಆಫೀಸರ್, ನಿಮ್ಗೆ ಏನಾದ್ರೂ ಇದ್ರಲ್ಲಿ ತಪ್ಪು ಕಂಡು ಬರ್ತಾ ಇದೆಯಾ? ಚಾರ್ಜ್ ಶೀಟ್ನ ವಾಲ್ಯೂಮು ಅಥವಾ ಅದರ ಕ್ವಾಲಿಟಿ, ಅಥವಾ ಈಗೇನು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದು, ಇದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಅಥವಾ ತಪ್ಪು, ಸ್ಪೆಷಲ್ ಇಂಟ್ರೆಸ್ಟ್, ಸ್ಪೆಷಲ್ ಫೋಕಸ್ ಅನ್ನೋ ರೀತಿಯಲ್ಲಿ ಒಂದೇನಾಗುತ್ತೆ, ಸ್ಪೆಷಲ್ ಇಂಟ್ರೆಸ್ಟ್ ಇದ್ರೇನೆ ಇದು ನಾವು ಮಾಡೋಕ್ಕಾಗೋದು. ಎಲ್ಲ ಕೇಸ್ಗಳಲ್ಲಿ ಇದ್ದಂತೆ ಕೆಲವಷ್ಟು ಕೇಸ್ಗಳಲ್ಲಿ ಭಾಳ ಇಂಪಾರ್ಟೆಂಟ್ ಕೇಸ್ಗಳು ಅಂತ ಗೊತ್ತಾದ ತಕ್ಷಣ ಸ್ಪೆಷಲ್ ಇಂಟ್ರೆಸ್ಟ್ ತಗೋತೀವಿ. ತಗೊಂಡಿಲ್ಲ ಅಂತಂದ್ರೆ ಏನಾಗ್ತದೆ, ಸಮಾಜದಲ್ಲಿ ಎಲ್ಲನೂ ಒಂದೇ ಥರ ಮಾಡಬೇಕು ಅನ್ನುವಂಥ ಒಂದು ಪ್ಯಾರಾಮೀಟ್ರಲ್ಲಿ ನಾವು ಹೋದಾಗ ಇನ್ವೆಸ್ಟಿಗೇಷನ್ನು ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಎಷ್ಟು ಬೇಕೋ ಕೋರ್ಟಿಗೆ ಸಂಬಂಧಪಟ್ಟಂಥದ್ದು ಮತ್ತು ಚಾರ್ಜಸ್ಗಳಿಗೆ ರಿಲೇಟೆಡ್ಗೆ ಸಂಬಂಧಪಟ್ಟಂಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗ್ತೀವಿ. ಬಟ್ ಇದರಲ್ಲಿ ಯಾಕೆ ಮಾಡ್ದೋ ಅಂತ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕೆ ಇದರಲ್ಲೇ ಸ್ಪೆಷಲ್ ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು ಅಂತ ಇವ್ರ ಪ್ರಶ್ನೆ ಇದೆ. ಅದು ನಾವು ಮಾಡ್ತಾ ಇರುವಂಥ ಸಮಯದಲ್ಲಿ ನೋಡ್ತಾ ಇರುವಂಥವ್ರು ಯಾರು ಕಾಣಿಸ್ಕೊಳ್ತಾ ಇದ್ದಾರೆ ಇದರಲ್ಲಿ, ಆಮೇಲೆ ಯಾರು ಇಂಟ್ರೆಸ್ಟ್ ಇದ್ದಾರೆ ಇದರಲ್ಲಿ ಯಾರ್ದು ಸಾರ್ವಜನಿಕವಾಗಿ ಯಾರು ಇಂಟ್ರೆಸ್ಟ್ ಇದೆ, ಆಮೇಲೆ ಇದೆಷ್ಟು ಇಂಪಾರ್ಟೆಂಟು ಪೊಲೀಸ್ಗೆ ಈ ತನಿಖೆ. ನಾಳೆ ದಿವಸ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಮೇಲೆ ಯಾವ ಥರವಾದಂಥ ಆಪಾದನೆಗಳು ಶುರುವಾಗ್ತವೆ.
ನಾವು ಎಲ್ಲಿ ಅದನ್ನು ನಾವು ಕಿತ್ತೋಗೋ ರೀತಿನಲ್ಲಿ ಮಾಡಿದ್ದೀವಿ, ಎಲ್ಲಿ ಹರಿದೋಗೋ ರೀತಿನಲ್ಲಿ ಮಾಡಿದ್ದೀವಿ ಅನ್ನುವಂಥದ್ದು ಎಲ್ಲ ಬಾಣಗಳೆಲ್ಲ ವಾಪಸ್ ನಮಗೆ ಬರೋಕ್ಕೆ ಶುರುವಾಗ್ತವೆ. ಯಾಕೆ ಅಂತಂದರೆ ಈ ದರ್ಶನ್ ಅವ್ರ ಮೇಲೆ ಈ ಒಂದು ಪ್ರಕರಣದಲ್ಲಿ ಆಗ್ತಾ ಇರ್ತಕ್ಕಂಥ ಏನು ನಾವು ಸಾವಿರಾರು ಡಿಬೇಟ್ಗಳು ಈಗಾಗಲೇ ಮಾಡಿದ್ದೀವಿ, ಬೇರೆ ಕೇಸ್ಗಳಲ್ಲಿ ಯಾವುದೂ ಡಿಬೇಟ್ಗಳಾಗಲಿಲ್ಲ. ಅದನ್ನು ಕೇಳ್ಬೋದು ನಾರಾಯಣ ಸ್ವಾಮಿ, ಯಾಕೆ ಅವೆಲ್ಲ ಆಗಲ್ಲ, ಇದೊಂದು ಯಾಕೆ ಆಯ್ತದೆ ಅಂದ್ಬಿಟ್ಟು ಅಂತ. ದಿಸ್ ಈಸ್ ದ ಕೇಸ್ ಈಸ್ ಲೈಕ್ ದಟ್ ಬಿಕಾಸ್ ಹಿ ಹ್ಯಾಸ್ ಗಾಟ್ ಎ ಹ್ಯೂಜ್ ಫ್ಯಾನ್ ಬೇಸ್, ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ. ನಾನು ನನ್ನ ಸರ್ವೀಸಲ್ಲಿ 35 ವರ್ಷದಲ್ಲಿ ಇದೇ ಥರವಾದ ಈ ಥರ ಕೇಸ್ನ ಇದೇ ಫಸ್ಟ್ ನೋಡ್ತಾ ಇರುವಂಥದ್ದು, ಮತ್ತು ಈ ಮಟ್ಟದಲ್ಲಿ ತನಿಖೆ ನೋಡ್ತಾ ಇರ್ತಕ್ಕಂಥದ್ದು. ಮತ್ತು ತನಿಖೆ ನಡೀತದೆ, ತನಿಖೆ ಮಾಡ್ತೀವಿ, ತನಿಖೆ ಆಗುತ್ತೆ, ಚಾರ್ಜ್ ಶೀಟ್ ಹಾಕ್ತೀವಿ. ಬಟ್ ನ್ಯಾಯಾಲಯದಲ್ಲಿ ತನಿಖಾ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಎಸ್ಟಾಬ್ಲಿಷ್ ಆಗಬೇಕಲ್ಲ. ಈಗ ಟ್ರೇಲ್ ನಡೆಯುವಂಥ ಸಮಯದಲ್ಲಿ ಟ್ರೇಲಲ್ಲೇ ನಮ್ಮ ಶಕ್ತಿ ಪ್ರೂವ್ ಆಗುವಂಥದ್ದು. ಈಗ ಬಿಡಿ, ಈಗೇನು ಚಾರ್ಜ್ ಶೀಟ್ ಹಾಕುವಂಥದ್ದು ಇಟ್ ಈಸ್ ನಾಟ್ ಈಸ್ ಎ ವೆರಿ ಸ್ಮಾಲ್ ಜಾಬ್ ಟು ಹಸ್. ನಾವು ಚಾರ್ಜ್ ಶೀಟ್ ಹಾಕುವಂಥದ್ದು, ಡಾಕ್ಯುಮೆಂಟೇಷನ್ ಕಲೆಕ್ಟ್ ಮಾಡೋದು, ಟೈಮ್ ಟು ಟೈಮ್ ಅದನ್ನೇನಿದೆಯೋ ದಾಖಲಾತಿಗಳು ಮಾಡ್ಕೊಳ್ಳೋದು, ವಿಟ್ನೆಸ್ ಎಕ್ಸಾಮಿನ್ ಮಾಡೋದು, ಬರ್ತಕ್ಕಂಥ ಪೀರಿಯಾಡಿಕಲಿ ಬರ್ತಕ್ಕಂಥ ಬಯಾಲಜಿಕಲ್ಲು ಸೆರಾಲಜಿಕಲ್ಲು ಎಲ್ಲ ರಿಪೋರ್ಟ್ಗಳನ್ನ ಜೋಡಣೆ ಮಾಡುವಂಥದ್ದು, ಕೊಡ್ತಕ್ಕಂಥದ್ದು. ಇಟ್ ಈಸ್ ಎ ಪ್ರೋಸೆಸ್ ಆಫ್ ಲಾ. ಆ ಕಾರಣಕ್ಕೋಸ್ಕರನೇ ಇದೇನು ನಮಗೇನು ದೊಡ್ಡದು ಅನಿಸೋದಿಲ್ಲ. ಆಮೇಲೆ ಸ್ಪೆಷಲ್ ಇಂಥ ಕೇಸ್ಗಳಲ್ಲಿ ಪೊಲೀಸರ ಲೋಪದಿಂದಾಗಿ ಕೇಸ್ ಏನಾದ್ರೂ ಬಿದ್ದೋಯ್ತು ಅಂತಂದ್ರೆ ಪೊಲೀಸರಿಗೆ ಡಬಲ್ ಡಿಫೇಮ್ ಆಗುತ್ತೆ. ನಾರ್ಮಲ್ ಪ್ರಕರಣದಲ್ಲಾದ್ರೆ ಆಯ್ತು, ಪೊಲೀಸರು ಇರೋದೇ ಹೀಗೆ ಅನ್ನೋ ತರ ನಾನು ಜನರ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಿದ್ದೀನಿ. ಬಟ್ ನಾನು ಹೈಪೋಥೆಟಿಕಲ್ ಮಾತಾಡ್ತಿದ್ದೀನಿ ಸರ್, ಹೈಪೋಥೆಟಿಕಲ್. ಪೊಲೀಸರು ಮಾಡೋ ಚಿಕ್ಕ ಲೋಪ ಕೂಡ ಇನ್ ಕೇಸ್ ಇಫ್ ಎಟ್ ಆಲ್ ಅವ್ರು ಮಾಡಿದ್ರೆ ಚಿಕ್ಕ ಲೋಪ ಕೂಡ ಇಂಥ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಎತ್ ಕಾಣುತ್ತೆ. ಅವ್ರಿಗೆ ಆಪತ್ ಜಾಸ್ತಿ ಭಯ ಇರುತ್ತೆ ಪೊಲೀಸರಿಗೆ. ಲೋಪ ಇಲ್ಲ ಅಂತ ಅನ್ನುವಂಗೆ ಹೇಳೋಕೆ ಆಗುದೇ ಇಲ್ಲ. ನೀವು ಯಾವುದೇ ಕೇಸ್ ಮಾಡಿದ್ರೂ ಲೋಪ ಇರುತ್ತೆ, CBIನವ್ರು ಮಾಡಿದ್ರೂ ಲೋಪ ಇರುತ್ತೆ. ಯಾವುದೇ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂಥ ತನಿಖೆನಲ್ಲಿ ಎಲ್ಲೂ ಬರೆದಿಲ್ಲ ಈ ಜಗತ್ತಲ್ಲಿ ಈ ಥರ ತನಿಖೆ ಹೀಗೆ ಮಾಡಬೇಕು ಅಂತ. ದಟ್ ಈಸ್ ಯುವರ್ ಬ್ರೈನ್ ಬಿಹೈಂಡ್ ಆಫ್ ಇಟ್ ಅಷ್ಟೇ. ನಿಮ್ಗೆ ಶಕ್ತಿ ಇದೆಯಾ, ನಿಮ್ಗೆ ಅದು ಭಾಳ ತಿಳ್ಕೊಂಡಿದ್ದೀರಾ, ಭಾಳ ಅದ್ಭುತವಾದಂಥ ಇನ್ವೆಸ್ಟಿಗೇಷನ್ ಮಾಡುವಂಥ ಸ್ಕಿಲ್ಸ್ ಇದೆಯಾ, ನೀವು ಮಾಡ್ತೀರಿ ನಿಮ್ಮ ಕೈಗೆ ಸಿಕ್ಕಿದ್ರೆ. ಅದೇ ಇನ್ನೊಬ್ಬರಿಗೆ ಸಿಕ್ಕಿದ್ರೆ ಅದು ಬೇರೆ ಥರ ಆಗುತ್ತೆ. ತನಿಖೆ ಪ್ಯಾರಾಮೀಟರ್ಸ್ಗಳಲ್ಲಿ, ತನಿಖೆ ಮೇಲೆ ಆಪಾದನೆಗಳು ಮಾಡೋದ್ರಲ್ಲಿ, ತನಿಖೆನ ತಪ್ಪನ್ನ ಹುಡುಕೋದ್ರಲ್ಲಿ ನೀವು ಇನ್ನೂ 10 ವರ್ಷ ತನಿಖೆನಲ್ಲಿ ತಪ್ಪು ಹುಡ್ಕೊಂಡು ಹೋಗ್ಬೋದು. 1000 ಜನ ಮಾಡ್ಲಿ, ಈ ಸ್ಕಾಟ್ಲ್ಯಾಂಡ್ ಯಾರ್ಡ್ ಕಳಿಸ್ಬಿಟ್ಟು ಬಂದ್ರು ಸೌಜನ್ಯ ಕೇಸ್ನಲ್ಲಿ ಇವತ್ತು ಕೂಡ ತಪ್ಪುಗಳು ಪ್ಯಾರಾಮೀಟರ್ಸ್ ಹೋದ್ರೆ ಅದು ಯಾವ ಕಾರಣಕ್ಕೂ ಎಂಡೇ ಇಲ್ಲ. ಆಮೇಲೆ ಇದರಲ್ಲಿ ಏನು ತನಿಖಾ ಕಾಲದಲ್ಲಿ, ವಿಚಾರಣೆ ಕಾಲದಲ್ಲಿ ಇದೇನಪ್ಪ ಇವ್ರ ಮೇಲೆ ಆಪಾದನೆಗಳು ಬರುವುದಿಲ್ಲ ಅಂತ ಅನ್ಕೊಡ್ತಿಲ್ಲ. 100ಕ್ಕೆ 100 ಇವತ್ತು ಹೇಳ್ತಾ ಇದ್ದೀನಿ, ಬಂದೇ ಬರ್ತವೆ. ಯಾಕೆಂದ್ರೆ ಅಲ್ಲಿ ಒಳ ಹೋಗ್ಬಿಡ್ತಾರೆ ಪೂರ್ಣ ಪ್ರಮಾಣದಲ್ಲಿ. ಇದುವರೆಗೂ ಚಾರ್ಜ್ ಶೀಟ್ ನೋಡಿದ್ದಾರೆ, ಕೆಲವು ಡಾಕ್ಯುಮೆಂಟ್ ತೊಗೊಂಡಿದ್ದಾರೆ, ಎಷ್ಟು ಬೇಕೋ ಅಷ್ಟು ಬೇಲಿಗೆ ಸಂಬಂಧಪಟ್ಟ ರಿಲೇಟೆಡಲ್ಲಿ ಡಾಕ್ಯುಮೆಂಟ್ ತೊಗೊಂಡು ಅದನ್ನು ಓದಿದ್ದಾರೆ. ತನಿಖಾ ಕಾಲದಲ್ಲಿ ಬರ್ತಾವೆ ನೋಡಿ ಒಳಗಡೆ, ಯಾವುದು ನಮ್ಮ ವಿಚಾರಣಾ ಕಾಲದಲ್ಲಿ, ಅವಾಗೆಲ್ಲ ಉಟ್ಕೊಳ್ತವೆ ಪೂರ್ತಿ. ನಾವೇನು ಇವ್ರು ಹೇಳಿದ್ರಲ್ಲ ಕನ್ಕಾಕ್ಷನ್ ಯಾವ ಮಾಡಿದ್ದೀವಿ ಅದು ಕಾಣಿಸ್ಬಿಡುತ್ತೆ. ಏನು ಯಾವುದೂ ಮುಚ್ಚಿಟ್ಕೊಂಡು ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಒಂದು ವೇಳೆ ಕನ್ಕಾಕ್ಷನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ದ ಪ್ಯಾಡ್ ಆಫ್ ಇನ್ವೆಸ್ಟಿಗೇಷನ್ ಪ್ಯಾಡ್ ಮಾಡ್ತಕ್ಕಂಥದ್ದು ಬೇಕೇ ಬೇಕದು. ಇಲ್ಲ ಅಂದರೆ ನಾವು ತನಿಖೆ ಹೆಂಗಿತ್ತು ಹಂಗಿದ್ರೆ ಈ ಜನ್ಮದ ಚಾರ್ಜ್ ಶೀಟ್ ಹಾಕೋಕ್ಕಾಗೋದಿಲ್ಲ. ನಾರಾಯಣ ಸ್ವಾಮಿ ಅವ್ರ ಪ್ರಕಾರ ನಾವು ಹೋದರೆ ಲೈಫ್ನಲ್ಲೇ ಒಂದು ಚಾರ್ಜ್ ಶೀಟ್ ಹಾಕೋಕ್ಕಾಗೋದಿಲ್ಲ. ನೀವು ಹಿಂಗೆ ಎಳೆದು ಇದು ವೆಬ್ ಕಟ್ಟುತ್ತೆ ನೋಡಿ, ಅದು ಹೆಂಗೆ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ವೆಬ್ ಮಾಡಿರುತ್ತೆ ನೋಡಿ. ಅದೇ ಥರ ನಾವು ಮಾಡಲಿಲ್ಲ ಅಂತ ಅಂದರೆ ನಮ್ಮನ್ನು ಹರಿದು ಚಿಂದಿ ಮಾಡಿಬಿಡ್ತಾರೆ, ಒಂದು ಪೂಟನೂ ಸಿಗಲ್ಲ ಅದಕ್ಕೆ. ಹಾಗೆ ಕೂಡ ಎಲ್ಲೋ ಒಂದ್ ಕಡೆ ಲೂಪ್ ಹೋಲ್ಗಳು ಸಿಕ್ಕೋಗ್ಬಿಡುತ್ತೆ. ಸರ್, ಈ ಇಂಟೆನ್ಸಿಟಿ ಕೇಸ್ಗೆ ನಾರಾಯಣ ಸ್ವಾಮಿ ಅವರೇ ಹೇಳಿದ್ದು ಬೈಟ್ ಸಂದರ್ಭದಲ್ಲಿ ಅನಗತ್ಯವಾದ ಸ್ಪೆಷಲ್ ಅಟೆನ್ಷನ್, ಇಂಟೆನ್ಸಿಟಿ ಇದೆಲ್ಲ ಓಕೆ, ಮೀಡಿಯಾ ಸ್ಟೇಟ್ಮೆಂಟ್ಗಳಿಗೆ ಅಥವಾ ಒಂದು ಪಬ್ಲಿಕ್ ಪರ್ಸ್ಪೆಕ್ಟಿವ್ ಬಿಲ್ಡ್ ಮಾಡ್ಲಿಕ್ಕೆ ಓಕೆ. ಬಟ್ ನನಗೆ ಕ್ಯೂರಿಯಾಸಿಟಿ ಇರೋದು, ಆಚೆ ಹೈಪ್ ಆಗ್ತಾ ಇದೆ, ಆಚೆ ಜನರ ಗಮನ ಸೆಳೀತಿದೆ ಅನ್ನೋದು ಕೋರ್ಟ್ನಲ್ಲಿ ಟ್ರಯಲ್ ಪ್ರಾರಂಭ ಆದಾಗ ವಾದ ಪ್ರತಿವಾದ ಸಾಕ್ಷ್ಯಗಳು ಇದ್ರ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ? ಖಂಡಿತ ಇಲ್ಲ ಮೇಡಮ್. ನ್ಯಾಯಾಧೀಶರು ಚಾರ್ಜ್ ಶೀಟ್ ಮೆಟೀರಿಯಲ್ ಏನಿದೆಯೋ 262 ಜನ ವಿಟ್ನೆಸ್ಗಳನ್ನ ಸಾಕ್ಷಿ ಪಟ್ಟಿಯಲ್ಲಿ ಮಾಡಿದ್ದಾರೆ. ಅದರ ಜೊತೆ DNA ಎವಿಡೆನ್ಸ್ ಇದೆ, ಫಾರೆನ್ಸಿಕ್ ಎಕ್ಸಾಮಿನೇಷನ್ ರಿಪೋರ್ಟ್ಸ್ ಇದೆ, ಮೆಡಿಕಲ್ ಎವಿಡೆನ್ಸಸ್ ಇದೆ, ಕಾಲ್ ಡೇಟಾ ರೆಕಾರ್ಡ್ಸ್ ಇದೆ, ಮತ್ತು ಐ ವಿಟ್ನೆಸಸ್ ಜೊತೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇದೆ. ಎಲ್ಲವನ್ನೂ ಕೂಡ ಎಕ್ಸಾಮಿನೇಷನ್ ಮಾಡಿ ನಿಜವಾಗ್ಲೂ ಆರೋಪ ಪ್ರೂವ್ ಆಯ್ತಾ ಅಂತ ನೋಡ್ತಾರೆ. ಒಂದು. ಎರಡನೇದು, ಇದೇ ಕೇಸ್ಗೆ ಸಾಕಷ್ಟು ಹೈಪ್ ಆಗಿದೆ, ಇವ್ರು ಸೆಲೆಬ್ರಿಟಿ ಅಂತ ಹೇಳಿ ಪೊಲಿಟಿಕಲ್ ಮೋಟಿವೇಟೆಡ್ ಇಂದ ಮಾಡಿದ್ದಾರೆ ಅದು ಇದು ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ಈಗ ಇಫ್ ದಟ್ ಈಸ್ ದ ಕೇಸ್,